ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇವತ್ತು ಬಂದಂತ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳೋಣ. ಹಾಗೆ ಮಿಡ್ಲ್ ಈಸ್ಟ್ ಇಂದ ಕೂಡ ಕೆಲವೊಂದು ಅಪ್ಡೇಟ್ಗಳು ಬಂದಿದ್ದಾವೆ. ಹಾಗೆ ಅಮೆರಿಕದಿಂದ ಕೂಡ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ. ಆ ಸುದ್ದಿಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಹಾಗೆ ಕೆಲವು ಕಂಪನಿಗಳು ಇವತ್ತು ತಮ್ಮ Q4 ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ. ಆ ರಿಸಲ್ಟ್ ಗಳ ಬಗ್ಗೆ ಕೂಡ ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಇಲ್ಲಿರುವಂತಹ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಮೊದಲಿಗೆ ಅಮೆರಿಕದಿಂದ ಬರ್ತಿರುವಂತಹ ಸುದ್ದಿಯನ್ನು ನೋಡೋದಾದ್ರೆ ನೋಡಬಹುದು, ಟ್ರಂಪ್ ಟ್ಯಾರಿಫ್ ರೀಫಂಡ್ ಸ್ಟಾರ್ಟ್ ಫ್ರಮ್ ಮಂಡೇ, ಲಾರ್ಜೆಸ್ಟ್ ಇನ್ US ಹಿಸ್ಟ್ರಿ. ಅಂದ್ರೆ ಡೊನಾಲ್ಡ್ ಟ್ರಂಪ್ ಏನೋ ಟ್ಯಾರಿಫ್ ಅನ್ನ ಮನ್ಸಿಗೆ ಬಂದಂತೆ ಹಾಕಿದ್ರು, ಅದರ ರೀಫಂಡ್ಸ್ ಇವತ್ತಿಂದ ಶುರುವಾಗ್ತಾ ಇದೆ. ಅಮೆರಿಕದ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ರೀಫಂಡ್ಸ್ ಅನ್ನ ಅಮೆರಿಕ ಮಾಡ್ತಾ ಇದೆ. ಹಾಗಾದ್ರೆ ಯಾರೆಲ್ಲ ಹಣವನ್ನು ವಾಪಸ್ ಪಡ್ಕೊಳ್ತಾರೆ ನೋಡಬಹುದು. Who can claim refunds? Importers and authorized customs brokers who paid tariffs under emergency powers can now submit claims through CBP system. ಅಂದ್ರೆ ಯಾರೆಲ್ಲ ಇಂಪೋರ್ಟರ್ಸ್ ಇದ್ರು ಹಾಗೆ ಕಸ್ಟಮ್ಸ್ ಬ್ರೋಕರ್ಸ್ ಇದ್ರು ಅವರೆಲ್ಲ ಟ್ಯಾರಿಫ್ಸ್ ಅನ್ನ ಪೇ ಮಾಡಿದ್ದಾರೆ. ಈ ಹಿಂದೆ ಟ್ಯಾರಿಫ್ ಪೇ ಮಾಡಿರುವಂತವ್ರು CBP ಸಿಸ್ಟಮ್ ನ ಮೂಲಕ ರೀಫಂಡ್ಸ್ ಅನ್ನ ಕ್ಲೈಮ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿ ಎಲಿಜಿಬಿಲಿಟಿಯನ್ನ ಫಸ್ಟ್ ಫೇಸ್ ಗೆ ಲಿಮಿಟ್ ಮಾಡಿದ್ದಾರೆ. ಅಂದ್ರೆ ಫೇಸ್ಡ್ ಮ್ಯಾನರ್ ಅಲ್ಲಿ ಇವರು ಪೇಮೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ನೋಡಬಹುದು, ವಿತ್ ಇನ್ 80 days ಆಫ್ ಫೈನಲ್ ಅಕೌಂಟ್ ಕ್ವಾಲಿಫೈ ಇನಿಷಿಯಲಿ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಆಫ್ ಅಕ್ಸಿಯೋಸ್ ರಿಪೋರ್ಟ್ ಮಾಡಿರೋ ಪ್ರಕಾರ 80 ದಿನಗಳ ಒಳಗೆ ಯಾರೆಲ್ಲ ಪೇ ಮಾಡಿದ್ರು ಅದು ಅನ್ಲಿಕ್ವಿಡೇಟೆಡ್ ಇರುತ್ತೆ, ಅವ್ರದನ್ನ ಇನಿಷಿಯಲಿ ರೀಫಂಡ್ ಮಾಡ್ತಾರೆ. CBP ಫೈಲಿಂಗ್ಸ್ ಪ್ರಕಾರ ನೋಡಬಹುದು, 3,30,000 ಇಂಪೋರ್ಟರ್ಸ್ $166 ಬಿಲಿಯನ್ ಡ್ಯೂಟೀಸ್ ಅನ್ನ ಪೇ ಮಾಡಿದ್ದಾರೆ ಅಕ್ರಾಸ್ 53 ಮಿಲಿಯನ್ ಶಿಪ್ಮೆಂಟ್ಸ್. ಅದರಲ್ಲಿ ಅರೌಂಡ್ 56,500 ಕಂಪ್ಲೀಟೆಡ್ ದ ಮ್ಯಾಂಡೇಟರಿ ರಿಜಿಸ್ಟ್ರೇಷನ್ ಫಾರ್ ಎಲೆಕ್ಟ್ರಾನಿಕ್ ಪೇಮೆಂಟ್ಸ್ ಆಸ್ ಆಫ್ ಮಿಡ್ ಏಪ್ರಿಲ್. ಈ ಪೇಮೆಂಟ್ಸ್ ಮೂಲಕ ಪೇ ಮಾಡ್ಲಿಕ್ಕೆ 56,500 ಜನ ಮಾತ್ರ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಮೇ ಬಿ ಅಂತವ್ರಿಗೆ ಎಲ್ರಿಗೂ ಈಗ ರೀಪೇಮೆಂಟ್ಸ್ ಸಿಗುತ್ತೆ ಅಥವಾ ರೀಫಂಡ್ ಸಿಗುತ್ತೆ. ಇನ್ನು ಈ ಹಣವನ್ನ ಜನರಿಗೆ ರಿಟರ್ನ್ ಮಾಡ್ತಾರ? ಖಂಡಿತ ಇಲ್ಲ, ಅದಂತೂ ಸಾಧ್ಯ ಆಗೋ ಪ್ರೊಸೀಜರ್ ಅಲ್ಲ. ಯೂಶಲಿ ಟ್ಯಾರಿಫ್ಸ್ ಅನ್ನ ಪೇ ಮಾಡೋದು ಇಂಪೋರ್ಟರ್ಸ್ ಇದನ್ನ ಪಡ್ಕೊಳ್ತಾರೆ. ಜನರಿಗೆ ಇದು ಸಿಗೋದಿಲ್ಲ, ಬಟ್ ಇಂಪೋರ್ಟರ್ಸ್ ಇದನ್ನ ಪಡ್ಕೊಳ್ತಾರೆ. ಮೇ ಬಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟು ಅದನ್ನ ಮ್ಯಾಚ್ ಮಾಡ್ಕೊಳ್ಬಹುದೇನೋ ಇಫ್ ದೇ ಲೈಕ್ ಟು ಗಿವ್. ಏನಾದ್ರು ಜನರಿಗೂ ಕೂಡ ಸ್ವಲ್ಪ ಕೊಡಬೇಕು ಅನ್ಸಿದ್ರೆ ಮೇ ಬಿ ನೆಕ್ಸ್ಟ್ ಪರ್ಚೇಸ್ ಗಳಿಗೆ ಏನಾದ್ರು ಡಿಸ್ಕೌಂಟ್ ಕೊಟ್ಟು ಮಾಡಬಹುದೇನೋ. ಬಟ್ ಸಾಧ್ಯತೆಗಳು ಕಡಿಮೆ, ಬಟ್ ಕೊಟ್ಟರು ಕೊಡಬಹುದು. ಒಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಏನು ಟ್ಯಾರಿಫ್ ಅಮೆರಿಕನ ಶ್ರೀಮಂತಗೊಳಿಸುತ್ತೆ ಅಂತ ಹೇಳ್ತಾ ಇದ್ರು, ಅವರ ಶ್ರೀಮಂತಗೊಳಿಸುವಂತ ಕ್ಲೈಮ್ಸ್ ಉಲ್ಟಾ ಹೊಡೆದಿದೆ. ಇನ್ನು ಟ್ಯಾರಿಫ್ ಜಪವನ್ನ ಇವರು ಬಿಟ್ಟಿಲ್ಲ, ಬೇರೆ ಅಡ್ಡದಾರಿಗಳನ್ನ ನೋಡ್ತಾ ಇದ್ದಾರೆ. ನೋಡೋಣ ಏನಾದ್ರು ಅಡ್ಡದಾರಿಗಳನ್ನ ಹುಡುಕಿ ಮತ್ತೆ ಇವರು ಟ್ಯಾರಿಫ್ ನ ಹಾಕ್ತಾರ ಅಂತ. ಸದ್ಯದ ಮಟ್ಟಿಗಂತೂ ಡೊನಾಲ್ಡ್ ಟ್ರಂಪ್ ಗೆ ದೊಡ್ಡ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಕೋರ್ಟ್ ನ ಮೂಲಕ ಈಗ ರೀಪೇಮೆಂಟ್ ಶುರುವಾಗ್ತಾ ಇದೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಸುದ್ದಿಗೆ ನಾವು ಬರೋದಾದ್ರೆ, ಅಮೆರಿಕಾಗೆ ಇನ್ನೂ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು. ಬಟ್ ಇದು ಜಸ್ಟ್ ನ್ಯೂಸ್ ಅಷ್ಟೇ. ಇದು ಆಕ್ಚುಯಲ್ ಆಗಿ ಅಥವಾ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಬಟ್ ಇದು ಸದ್ಯದ ಮಟ್ಟಿಗೆ ನ್ಯೂಸ್. ಇನ್ ಕೇಸ್ ಏನಾದ್ರೂ ಮುಂದಿನ ದಿನಗಳಲ್ಲಿ ಈ ರೀತಿ ಡೆವಲಪ್ಮೆಂಟ್ಸ್ ಆದ್ರೆ ಅದು ಅಮೆರಿಕಾಗೆ ಆಗುವಂತ ದೊಡ್ಡ ಮುಖಭಂಗ ಅಂತಾನೆ ಹೇಳ್ಬೋದು. ನೋಡ್ಬೋದು, UAE ನೋ ಲಾಂಗರ್ ನೀಡ್ಸ್ ಅಮೆರಿಕಾ. UAEಗೆ ಅಮೆರಿಕದ ಅವಶ್ಯಕತೆ ಇಲ್ಲ. ಕಾಲ್ ಟು ಕ್ಲೋಸ್ US ಮಿಲಿಟರಿ ಬೇಸಸ್ ಗ್ರೋಸ್ ಆಫ್ಟರ್ ಇರಾನ್ ಸ್ಟ್ರೈಕ್ಸ್. ಇರಾನ್ ಸ್ಟ್ರೈಕ್ ಮಾಡಿದ ನಂತರ ಅಮೆರಿಕದ ಮಿಲಿಟರಿ ಬೇಸಸ್ ಏನಿದಾವೆ UAE ನಲ್ಲಿ ಅದನ್ನ ಕ್ಲೋಸ್ ಮಾಡಬೇಕು ಅನ್ನುವಂತ ಕೂಗು ಜಾಸ್ತಿ ಆಗ್ತಾ ಇದೆ ಅಂತೆ. ಅಂದ್ರೆ ಇದನ್ನ ರೀಥಿಂಕ್ ಮಾಡಿ, ಯಾಕೆ ಅಮೆರಿಕ UAEಗೆ ಬೇಕು, ಅಮೆರಿಕದ ಬೇಸಸ್ ಯಾಕೆ ನಮ್ಮಲ್ಲಿ ಇರಬೇಕು, ನಮ್ಗೆ ಸಮಸ್ಯೆ ಆಗುತ್ತೆ ಅಂತ ಅನ್ನೋದಾದ್ರೆ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ಆಕ್ಚುಲ್ ಆಗಿ UAE ಅಮೆರಿಕ ಇಲ್ಲದೆ ಇರುತ್ತಾ, ಅಂದ್ರೆ ಅಮೆರಿಕದ ಮಿಲಿಟರಿ ಸಪೋರ್ಟ್ ಇಲ್ಲದೆ ಇರುತ್ತಾ ಬೇರೆ ವಿಚಾರ. ಬಟ್ ಯಾಕೆ ಇರಬೇಕು ಅನ್ನೋ ಪ್ರಶ್ನೆಗಳೇ ಇರ್ತಾ ಇದೆ. ಅಮೆರಿಕದ ಕಾರಣಕ್ಕೆ ನಿಮಗೆ ಬೇರೆ ಯಾವುದೋ ದೇಶ ತೊಂದರೆ ಕೊಡುತ್ತೆ ಅಂದ್ರೆ ಅಮೆರಿಕನೇ ಬೇಡ. ಯಾಕಂದ್ರೆ ಅಕ್ಕಪಕ್ಕದವ್ರು ಇಂಪಾರ್ಟೆಂಟ್, ಎಲ್ಲೋ ಇರೋ ಅಥವಾ 1000 ಕಿಲೋಮೀಟರ್ ದೂರದಲ್ಲಿರೋ ಅಮೆರಿಕ ಅಲ್ಲ. ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿಯ ಡಿಬೇಟ್ಸ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಬಗ್ಗೆ ಸುದ್ದಿಗಳು ಬರ್ತಾ ಇದೆ. ಇದನ್ನ ನೀವಿಲ್ಲೇ ನೋಡಬಹುದು. ಅಬ್ದುಲ್ ಖಲೇಕ್ ಅಬ್ದುಲ್ಲಾ ಅವರು ಟ್ವೀಟ್ ಅಲ್ಲಿ ಹೇಳಿದ್ದಾರೆ, ದ UAE ನೋ ಲಾಂಗರ್ ನೀಡ್ಸ್ ಅಮೆರಿಕಾ ಟು ಡಿಫೆಂಡ್ ಇಟ್ ಆಸ್ ಇಟ್ ಹ್ಯಾಸ್ ಪ್ರೂವನ್ ಡ್ಯೂರಿಂಗ್ ದ ಇರಾನಿಯನ್ ಅಗ್ರೆಷನ್ ದಟ್ ಇಟ್ ಈಸ್ ಕೇಪಬಲ್ ಆಫ್ ಡಿಫೆಂಡಿಂಗ್ ಇಟ್ ಸೆಲ್ಫ್ ವಿತ್ ಡಿಸ್ಟಿಂಕ್ಷನ್. ನಾವು ಕೇಪಬಲ್ ಇದ್ದೀವಿ, ಅಮೆರಿಕನೇ ಬೇಕು ಅಂತ ಅಲ್ಲ ಅನ್ನುವಂತ ಮಾತನ್ನ ಇವರು ಹೇಳ್ತಿದ್ದಾರೆ. ಖಂಡಿತ ಇದೇನಾದ್ರು ಆಯ್ತು ಅಂದ್ರೆ ಅದು ಅಮೆರಿಕಾಗೆ ಆಗುವಂತ ಮುಖಭಂಗನೆ ಹೊರತು ಬೇರೆನೇನಲ್ಲ. ಯಾಕಂದ್ರೆ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂತಾರಲ್ಲ, ಆ ಪರಿಸ್ಥಿತಿಗೆ ಅಮೆರಿಕ ಬರ್ತಿದೆ ಈಗ. ಜೊತೆಗೆ
ಇನ್ನೊಂದು ಸುದ್ದಿ ನೋಡಬಹುದು. UAE ಬ್ಲೇಮ್ಸ್ ಟ್ರಂಪ್ ಫಾರ್ ಇರಾನ್ ವಾರ್ ಫಾಲ್ಔಟ್, ವಾನ್ಸ್ ಇಟ್ ಮೇ ಟರ್ನ್ ಟು ಯುವಾನ್ ಇಫ್ ಡಾಲರ್ ರನ್ ಶಾರ್ಟ್. ರಿಪೋರ್ಟ್, ಇದು ರಿಪೋರ್ಟ್ ಮೂಲಕ ಬರ್ತಿರುವಂತದ್ದು. ಅಂದ್ರೆ ಇನ್ ಕೇಸ್ ಡಾಲರ್ ಸಪೋರ್ಟ್ ನಮ್ಗೆ ಪ್ರಾಪರ್ ಆಗಿ ಸಿಕ್ಕಿಲ್ಲ ಅಂದ್ರೆ, ಲಿಕ್ವಿಡಿಟಿ ಸಿಕ್ಕಿಲ್ಲ ಅಂದ್ರೆ ನಾವು ಯುವಾನ್ ಕಡೆ ನೋಡ್ಬೇಕಾಗುತ್ತೆ ಅನ್ನೋಂಥದ್ದು. ಬಟ್ ಇದು ರಿಪೋರ್ಟ್ ಮೂಲಕ ಬರ್ತಾ ಇರುವಂತ ಸುದ್ದಿ. ಇದನ್ನ UAE ಹೇಳಿದ್ಯಾ ಇಲ್ವಾ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಲಿಕ್ವಿಡಿಟಿ ಸಮಸ್ಯೆ ಆದ್ರೆ, ಅಂದ್ರೆ ಡಾಲರ್ ಲಿಕ್ವಿಡಿಟಿ ಸಮಸ್ಯೆ ಆದ್ರೆ ನಾವು ಯುವಾನ್ ಕಡೆ ನೋಡ್ಬೇಕಾಗುತ್ತೆ ಅಂತ ಹೇಳ್ತಿದೆ. ಮೇ ಬಿ ಸಮಸ್ಯೆ ಆಗಲ್ಲ ಅನ್ಕೊಳ್ತೀನಿ. ಜೊತೆಗೆ ಇವ್ರೇನಾದ್ರೂ ಡಾಲರ್ ಬಿಟ್ಟು ಮತ್ತೆ ಯುವಾನ್ ಕಡೆ ಏನಾದ್ರೂ ಫೋಕಸ್ ಮಾಡಿದ್ರು ಅಂದ್ರೆ ಮತ್ತೆ ಅದಕ್ಕೆ ಅಮೆರಿಕ ಬೇರೆ ತರ ಹೊಡೆತ ಕೊಡಕ್ ರೆಡಿ ಆಗುತ್ತೆ. ಆಲ್ಮೋಸ್ಟ್ ಅಮೆರಿಕ ಯಾವೆಲ್ಲ ದೇಶಗಳ ಮೇಲೆ ಯುದ್ಧ ಮಾಡಿದ್ಯೋ ಆ ಎಲ್ಲ ದೇಶಗಳು ಒಂದಲ್ಲ ಒಂದು ಕಾರಣಕ್ಕೆ ಅಮೆರಿಕನ ವಿರೋಧ ಮಾಡಿದವಾಗಿದ್ದಾವೆ. ವೆನಿಜುವೆಲಾದ ಅಧ್ಯಕ್ಷನ ಎತ್ತಾಕೊಂಡ್ ಬಂದ್ರು. ಯಾಕಂದ್ರೆ ವೆನಿಜುವೆಲಾ ಅಧ್ಯಕ್ಷ ಅವ್ರ ಮಾತು ಕೇಳ್ತಿರ್ಲಿಲ್ಲ, ಡಾಲರ್ ಅನ್ನ ಬಳಸ್ತಿರ್ಲಿಲ್ಲ. ಈಗ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಿರೋದು ಕೂಡ ಅಮೆರಿಕಾಗೆ ಅಗೇನೆಸ್ಟ್ ಅಂತಾನೆ. ಹಾಗೆ ಈ ಹಿಂದೆ ಯಾವೆಲ್ಲ ದೇಶಗಳ ಮೇಲೆ ಅಟ್ಯಾಕ್ ಮಾಡಿದೆ, ಕುವೈತ್ ಆಗ್ಬೋದು, ಹಾಗೆ ಬೇರೆ ಬೇರೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಏನಿದಾವೆ ಅವುಗಳ ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿನ ಅಧ್ಯಕ್ಷರನ್ನ ಅಥವಾ ಸರ್ವಾಧಿಕಾರಿಗಳನ್ನ ಕೆಳಗಿಳಿಸಿದ್ದು, ಸಾಯಿಸಿದ್ದು ಎಲ್ಲವೂ ಕೂಡ ಅಮೆರಿಕನ ವಿರೋಧ ಮಾಡಿದ್ದ ಕಾರಣಕ್ಕೆ, ಜೊತೆಗೆ ಡಾಲರ್ ಅನ್ನ ಬಳಸದೇ ಇರೋ ಕಾರಣಕ್ಕೆ. ಹಾಗಾಗಿ ಅಷ್ಟು ಧೈರ್ಯವನ್ನ UAE ಮಾಡುತ್ತಾ ಗೊತ್ತಿಲ್ಲ. ಬಟ್ ಇನ್ ಕೇಸ್ ಆ ರೀತಿ ಡೆವಲಪ್ಮೆಂಟ್ಸ್ ಆದ್ರೆ ಅದು ಅಗೇನ್ ಅಮೆರಿಕಾಗೆ ಆಗುವಂತ ಮತ್ತೊಂದು ಮುಖಭಂಗನೆ. ಏನು ನೆಕ್ಸ್ಟ್ ಸುದ್ದಿ ಕಡೆ ನಾವು ಬರೋದಾದ್ರೆ, ವರ್ಮೂಸ್ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. ಟ್ರಂಪ್ ಸಿಗ್ನಲ್ಸ್ ವಿಲ್ಲಿಂಗ್ನೆಸ್ ಟು ರೀಥಿಂಕ್ ವರ್ಮೂಸ್ ಬ್ಲಾಕೇಡ್ ಆಫ್ಟರ್ ಮುನೀರ್ ಪುಷ್ ಬಟ್ ಟಾಕ್ಸ್ ವಿತ್ ಇರಾನ್ ರಿಮೇನ್ ಅನ್ಸರ್ಟೈನ್. ರಿಪೋರ್ಟ್ ಮೂಲಕ ಬರುತ್ತಿರುವಂತದ್ದು ಇದು ಕೂಡ. ಅಂದ್ರೆ ವರ್ಮೂಸ್ ಅನ್ನ ಏನು ಬ್ಲಾಕೇಡ್ ಮಾಡಿದೆ ಅಮೆರಿಕ, ಅಂದ್ರೆ ಇರಾನ್ ನ ಶಿಪ್ ಗಳು ಆಚೆ ಹೋಗಕ್ಕೆ ಬಿಡದಂಗೆ ಈಗ ರೀಥಿಂಕ್ ಮಾಡಬಹುದು ಅಂತ ಅದ್ರ ಬಗ್ಗೆ. ಯಾಕಂದ್ರೆ ಅವರೆಲ್ಲ ಕೇಳ್ಕೊಳಕ್ಕೂ ಸಾಧ್ಯ ಇಲ್ಲ, ಬೇಡ್ಕೊಳ್ಬೇಕಷ್ಟೇ. ಅದನ್ನೇ ತಾನೇ ಟ್ರಂಪ್ ಮೊನ್ನೆ ಹೇಳಿದ್ದು. ಆಸಿಮ್ ಮುನೀರ್ ಅವ್ರಿಗೂ ಶಹಬಾಜ್ ಶರೀಫ್ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕಾಗಿ ನಾನು ಸೀಸ್ಫೈರ್ ಒಪ್ಕೊಂಡಿದ್ದೀನಿ ಅಂತ. ಈಗ ಮತ್ತೆ ಮುನೀರ್ ವರ್ಮೂಸ್ ಬ್ಲಾಕೇಡ್ ಬಗ್ಗೆ ಬೇಡ್ಕೊಳ್ತಿದ್ದಾರೆ. ಹಾಗಾಗಿ ಮೇ ಬಿ ಅದನ್ನ ತೆಗೆಯಲಬಹುದು ಅಥವಾ ತೆಗೆಯೋದಕ್ಕೆ ಯೋಚನೆ ಮಾಡಬಹುದು ಅಂತ ಸುದ್ದಿ ಬರ್ತಾ ಇದೆ. ಇನ್ ಕೇಸ್ ಏನಾದ್ರು ಬ್ಲಾಕೇಡ್ ತೆಗೆದ್ರೆ ಸ್ಟ್ರೈಟ್ ಆಫ್ ವರ್ಮೂಸ್ ಓಪನ್ ಆಗುತ್ತೆ. ಇರಾನ್ ಕೂಡ ಸ್ಟ್ರೈಟ್ ಆಫ್ ವರ್ಮೂಸ್ ಅನ್ನ ಓಪನ್ ಮಾಡುತ್ತೆ. ಅದು ಒಳ್ಳೆಯ ಬೆಳವಣಿಗೆ ಆಗುತ್ತೆ ಮಾರ್ಕೆಟ್ಸ್ಗೆ. ನೋಡೋಣ ಎಷ್ಟು ಬೇಗ ಸಾಧ್ಯ ಆಗುತ್ತೆ ಇದು ಅಂತ. ಇನ್ನು RBI ಇಂದ ಇವತ್ತು ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು. RBI ಈಸಸ್ ಸಮ್ ರೆಸ್ಟ್ರಿಕ್ಷನ್ಸ್ ಆನ್ ರುಪಿ ಟ್ರೇಡ್ಸ್, ವಿತ್ಡ್ರಾಸ್ ಆಫ್ ಶೋರ್ ಡಿರೈವೇಟಿವ್ ಕರ್ವ್ಸ್. ಅಂದ್ರೆ ಇತ್ತೀಚೆಗೆ RBI ರುಪಿ ಡಾಲರ್ ಟ್ರೇಡ್ ಗೆ ಸಂಬಂಧಪಟ್ಟಂತೆ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕಿತ್ತು. ಈಗ ಅದರಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಅನ್ನ ತೆಗೀತಾ ಇದೆ. ಆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಅಪ್ಡೇಟ್ ಬಂದ ತಕ್ಷಣ ರುಪಿಯಲ್ಲಿ ಒಂದಷ್ಟು ವೀಕ್ನೆಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ಇನ್ನು ಇವತ್ತು ಕೆಲವೊಂದು ಕಂಪನಿಗಳು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾವೆ. ಅದರಲ್ಲಿ ಗ್ರೋ ಅಥವಾ ಬ್ರೈನ್ ಬೀಸ್ ಸೊಲ್ಯೂಷನ್ಸ್ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಕನ್ಸಾಲಿಡೇಟೆಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ರೆವಿನ್ಯೂ ನೋಡಬಹುದು 22% ಅಪ್ ಆಗಿದೆ. 1261 ಕೋಟಿ ಇದ್ದದ್ದು 1536 ಕೋಟಿ ಆಗಿದೆ. ನೆಟ್ ಪ್ರಾಫಿಟ್ 26% ಅಪ್ ಆಗಿದೆ. 547 ಕೋಟಿಯಿಂದ 686 ಕೋಟಿ ಆಗಿದೆ. ಇನ್ನು ಕನ್ಸಾಲಿಡೇಟೆಡ್ ಗೆ ಬಂದ್ರೆ ರೆವಿನ್ಯೂ 81% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು 309 ಕೋಟಿ ಇದ್ದದ್ದು 686 ಕೋಟಿ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ರೋ ನಲ್ಲಿ. ಇಲ್ಲೂ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. ಇಯರ್ಲಿ ಆಗ್ಬೋದು ಅಥವಾ ಕ್ವಾರ್ಟರ್ಲಿ ಆಗ್ಬೋದು, ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಜೊತೆಗೆ ಮಾರ್ಕೆಟ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿರ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ. ಬಟ್ ಗ್ರೋನ ಆಕ್ಟಿವ್ ಯೂಸರ್ಸ್ ನೋಡಬಹುದು ನಿಯರ್ಲಿ 20% ಗ್ರೋ ಆಗಿದೆ. ಜೊತೆಗೆ ಕಸ್ಟಮರ್ ಅಸೆಟ್ಸ್ ಅಂದ್ರೆ ಸ್ಟಾಕ್ಸ್ ಅಲ್ಲಿ ಆಗ್ಬೋದು ಅಥವಾ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಆಗ್ಬೋದು 35% ಗ್ರೋ ಆಗಿದೆ ಇಯರ್ ಆನ್ ಇಯರ್ ಬೇಸಿಸ್. ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೆಸ್ಪೈಟ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್, ಯೂಸರ್ಸ್ ಕೂಡ ಗ್ರೋ ಆಗಿದೆ, ಏನು ಅಸೆಟ್ಸ್ ಕೂಡ ಗ್ರೋ ಆಗಿದೆ. ಇನ್ನು SIP ಇನ್ಫ್ಲೋಸ್ ಕೂಡ ನೋಡಬಹುದು 35% ಗ್ರೋ ಆಗಿದೆ. ಮ್ಯೂಚುವಲ್ ಫಂಡ್ AUM 39% ಅಪ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಗ್ರೋ ನಂಬರ್ಸ್ ಅಲ್ಲಿ. ಇನ್ನು ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪ್ರಾಫಿಟ್ ನೋಡಬಹುದು ಆಲ್ಮೋಸ್ಟ್ ನಿಯರ್ಲಿ 35% ಅಪ್ ಆಗಿದೆ ಇಯರ್ ಆನ್ ಇಯರ್. 1493 ಕೋಟಿಯಿಂದ 2014 ಕೋಟಿಗೆ ಅಪ್ ಆಗಿದೆ. ಕ್ರಾಸ್ NPA 1.6 ಇಂದ 1.45 ಇಳಿದಿದೆ. ನೆಟ್ NPA 0.2 ಇಂದ 0.1 ಇಳಿದಿದೆ. ಅಂದ್ರೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆಲ್ಮೋಸ್ಟ್ 19% ಗ್ರೋ ಆಗಿದೆ. 3116 ಕೋಟಿಯಿಂದ 3700 ಕೋಟಿಗೆ ಜಂಪ್ ಆಗಿದೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನೆಟ್ ಇಂಟ್ರೆಸ್ಟ್ ಇನ್ಕಮ್. ಜೊತೆಗೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಈ ನಂಬರ್ಸ್ ರಿಲೀಸ್ ಆದ್ಮೇಲೆ. ಇನ್ನು E2E ನೆಟ್ವರ್ಕ್ಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಪರ್ಫಾರ್ಮೆನ್ಸ್ ನೋಡಬಹುದು. ನೆಟ್ ಪ್ರಾಫಿಟ್ 6.4 ಕ್ರೋರ್ ರಿಪೋರ್ಟ್ ಮಾಡಿದೆ. ಹಿಂದಿನ ಸಲ ಅಂದ್ರೆ ಹಿಂದಿನ ಕ್ವಾರ್ಟರ್ ಅಲ್ಲಿ 5.7 ಕ್ರೋರ್ ಲಾಸ್ ಅನ್ನ ರಿಪೋರ್ಟ್ ಮಾಡಿತ್ತು. ಅಂದ್ರೆ ನೆಟ್ ಲಾಸ್ ಇಂದ ನೆಟ್ ಪ್ರಾಫಿಟ್ ಗೆ ಬಂದಿದೆ ಕಂಪನಿ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇನ್ನು ರೆವಿನ್ಯೂ ಕೂಡ 36.6% ಗ್ರೋ ಆಗಿದೆ ಕ್ವಾರ್ಟರ್ ಆನ್ ಕ್ವಾರ್ಟರ್. EBITDA 46% ಗ್ರೋ ಆಗಿದೆ. ಮಾರ್ಜಿನ್ಸ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ. 56.6 ಇಂದ 60.7% ಅಪ್ ಆಗಿದೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ. ಒಂದು ಶೇರು 10 ಶೇರ್ಗಳಾಗ್ತಿದೆ. ನಿಮ್ಮ ಹತ್ರ ಏನಾದ್ರು ಒಂದು ಶೇರ್ ಇದೆ ಅಂದ್ರೆ ಅದು ಸ್ಪ್ಲಿಟ್ ಆಗಿ 10 ಶೇರ್ಗಳಾಗುತ್ತೆ. E2E ನೆಟ್ವರ್ಕ್ಸ್ ಇದೆ ನಿಮ್ಗೆ ಒಳ್ಳೆ ಸುದ್ದಿ ಅಂತಾನೆ ಹೇಳ್ಬೋದು. ಕಂಪನಿ ಒಳ್ಳೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗ್ತಿದೆ. ಒಂದು ಶೇರು 10 ಶೇರ್ ಆಗುತ್ತೆ. ಬಟ್ ಸ್ಟಾಕ್ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ. ಯಾಕಂದ್ರೆ ಡಿವೈಡೆಡ್ ಬೈ 10 ಆಗುತ್ತೆ. ಸ್ಟಾಕ್ ಸ್ಪ್ಲಿಟ್ ಅಲ್ಲೂ ಕೂಡ ನಿಮ್ಗೆ ಇಮಿಡಿಯೇಟ್ಲಿ ಏನು ಲಾಭ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಅದರ ಬೆನಿಫಿಟ್ ಗಳಿರುತ್ತೆ.
ಸ್ಟಾಕ್ ಪರ್ಫಾರ್ಮೆನ್ಸ್ ನೋಡಬಹುದು, ತುಂಬಾ ಚೆನ್ನಾಗಿ ಅಪ್ ಆಗಿತ್ತು. 5,000 ಚಿಲ್ಲರೆವರೆಗೂ ಕೂಡ ಹೋಗಿತ್ತು. ನಂತರ ಒಳ್ಳೆ ಕರೆಕ್ಷನ್ ಕೂಡ ಆಗಿದೆ ನೋಡಬಹುದು. ಆಲ್ಮೋಸ್ಟ್ 50% ಡೌನ್ ಅಲ್ಲಿ ಇದೆ. ಈಗಲೂ ಕೂಡ ರಿಸ್ಕಿ ಕಂಪನಿ, ಬಟ್ ರಿಸಲ್ಟ್ ಚೆನ್ನಾಗಿದೆ. ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗುತ್ತೆ. 1 ಶೇರು 10 ಶೇರ್ ಆಗುತ್ತೆ. ಹಾಗೆ ಈ ರಿಸಲ್ಟ್ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ. ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯ ರಿಸಲ್ಟ್ ಗೆ ಜೊತೆಗೆ ಸ್ಟಾಕ್ ಸ್ಪ್ಲಿಟ್ ಗೆ ನಾಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ನಾಳೆ ಸ್ಟಾಕ್ ಅನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಸರಿ ಗೆಳೆಯರಿ, ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಇಂಟ್ರೆಸ್ಟ್ ಇರೋರು ಸೇರ್ಕೊಳ್ಬಹುದು. ಇದು ಪ್ಯೂರ್ಲಿ ಎಜುಕೇಶನಲ್ ಕಂಟೆಂಟ್ ಅನ್ನ ಹೊಂದಿರುತ್ತೆ. ಯಾವುದೇ ರೀತಿ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಬಟ್ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಹುಡುಕ್ಬೇಕು, ಏನೆಲ್ಲ ಸ್ಟಡಿ ಮಾಡಬೇಕು, ಈ ಎಲ್ಲ ವಿಷಯಗಳನ್ನ ಒಳಗೊಂಡಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.